ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಕೌಂಟಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅಂತ ಹೇಳಿದ್ರೆ, ಇಂಡಿಯನ್ ನಂಬರ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಜಸ್ಟ್ ಎಂಟ್ರಿ ಮಾಡಿ ಈ ಥರ ಓದೋದು ಅನ್ನೋ ಒಂದು ರಫ್ ಐಡಿಯಾನ ಕೊಟ್ಟಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ನಾನು ಕರೆಕ್ಟಾಗಿ ಹೇಗೆ ಬರೆಯೋದು, ಹೇಗೆ ಫಾರ್ಮ್ ಆಗಿರುತ್ತೆ ಅದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇಂಡಿಯನ್ ನಂಬರ್ ಸಿಸ್ಟಮೇನೆ, ಓಕೆನಾ? ಅದರದ್ದೇ ಕಂಟಿನ್ಯೂಡ್ ಪಾರ್ಟ್. ಓಕೆ, ಸೊ ಸಮ್ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ ಇದರಲ್ಲಿ. ಯಾವಾಗ ಕನ್ಫ್ಯೂಷನ್ ಬರುತ್ತೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟು ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್. ನಾನು ಶಾರ್ಟ್ ಫಾರ್ಮಿಂದನೇ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. 10,000, ಯಾಕೆಂದರೆ ನನಗೆ ಜಾಗ ಸಾಕಾಗ್ತಾ ಇಲ್ಲ, ಸೊ ಹಾಗಾಗಿ ಲ್ಯಾಕ್, 10 lakh, ಕ್ರೋರ್, 10 crore. ಇಷ್ಟು ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಬರುತ್ತೆ. ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ. ಯೂನಿಟ್ ಪ್ಲೇಸಿಂದ ಸ್ಟಾರ್ಟ್ ಮಾಡ್ತಾ ಆರ್ಡರ್ ವೈಸ್ ಹೇಗೆ ನಂಬರ್ಸು ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಫಸ್ಟು 1. ಇದೆಲ್ಲರಿಗೂ ಗೊತ್ತಿದೆ, ಹೇಗೆ ಓದ್ತೀವಿ. ಬೇಸಿಕ್ ನಂಬರ್ಸ್ ಅಂತೂ ಗೊತ್ತು. 1 2 3 4 5, 0 1 2 3 4 5 6 7 8 9. ಇಲ್ಲಿ ತನಕ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಬರೋದು ಟೆನ್ಸ್. ಟೆನ್ಸಲ್ಲಿ ನಾನು ಇನ್ನೊಂದು ನಂಬರನ್ನು ಚೇಂಜ್ ಮಾಡ್ತೀನಿ. ಟೆನ್ಸಲ್ಲಿ ಬಂದಿದೆ, ಇದನ್ನು ಹೇಗೆ ಓದ್ತೀವಿ? 10 + 2 ಥರ. ಓಕೆ, 12 ಅಂತ ಓದ್ತೀವಿ ಇದನ್ನು. ಓಕೆ, ನೆಕ್ಸ್ಟು ಇಲ್ಲಿ ಹಂಡ್ರೆಡ್ಸಿಗೆ ಬಂದ ತಕ್ಷಣ ನಮಗೆ ನಂಬರ್ ಫಾರ್ಮ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅಂತ ಹೇಳಿದ್ರೆ 132 ಗೊತ್ತಿದೆ, ಇದೆರಡನ್ನು ಓದೋದಕ್ಕೆ ಗೊತ್ತಿರುತ್ತೆ. 32 ಈಸಿಯಾಗಿ ಮಕ್ಕಳು ಏನು ಮಾಡ್ತಾರೆ, 1 to 100 ಅಂತೂ ಆರಾಮಾಗಿ ಈಸಿಯಾಗಿ ಓದ್ತಾರೆ. 100ಇಂದ ಮುಂದೆ ಓದೋದು ಕಷ್ಟ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ಥರ ಬಂದಾಗ, ಓಕೆ, ಈ ರೀತಿ ಬಂದಾಗ ಇನ್ನೂ ಕನ್ಫ್ಯೂಷನ್ ಆಗುತ್ತೆ. 101 ಅಂತ ಓದಬೇಕು ಅನ್ನೋದು ಲಾಟ್ಸ್ ಆಫ್ ಚಿಲ್ಡ್ರನ್, ದೋಸ್ ಆರ್ ಇನ್ ದ ಕ್ಲಾಸ್, ದೋಸ್ ಆರ್ ಇನ್ ದ ಗ್ರೇಡ್ 6 7 ಆ ಗ್ರೇಡಲ್ಲಿದ್ದರೂ ಈ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋದೇ ಇರೋದು ಮ್ಯಾಥ್ಸ್ ಅಂತ ಹೇಳಿ ನಾನು ಆ್ಯಸ್ ಯೂಶ್ವಲ್ ಹೇಳ್ತಾ ಇದ್ದಂಗೆ ನನ್ನ ವೀಡಿಯೋಸಲ್ಲಿ, ಮ್ಯಾಥ್ಸ್ ಇಸ್ ನಥಿಂಗ್ ಬಟ್ ಪ್ರಾಕ್ಟೀಸ್. ಓಕೆ, ಸೊ ಇದನ್ನು ಹೇಗೆ ಓದ್ತೀವಿ? 132 ಇದೆ ಯೂನಿಟ್ಸ್ ಪ್ಲೇಸಲ್ಲಿ, 200 ಟೆನ್ಸ್ ಪ್ಲೇಸಲ್ಲಿ, 300 ಪ್ಲೇಸಲ್ಲಿ 1 ಇದೆ. ಸೊ ಇಲ್ಲಿ ಹೇಗೆ ಓದ್ತೀವಿ? 132 ಇದು ಓದ್ತಿರುತ್ತಲ್ವ 32 ಅಂತ ಹೇಳ್ಬಿಟ್ಟು, ಇದನ್ನು ಹೇಗೆ ಓದ್ತೀವಿ? 132 ಬರಿಬೇಕಾದ್ರೂ ಅಷ್ಟೇ ಹಾಗೆ ಬರಿತೀವಿ. 132. ಸೊ ಇಲ್ಲೇನಾದ್ರು ನಂಬರ್ ಚೇಂಜ್ ಆಯ್ತಪ್ಪ, ಇಲ್ಲಿ ನಾನು 4 ಬರಿತೀನಿ. ಇವಾಗ ಹೇಗೆ ಸೇರಿಸ್ಬೇಕು? 100ಗೆ 4ಅನ್ನ ಸೇರಿಸ್ಬೇಕು ಅಂತ ಹೇಳಿದ್ರೆ 432. ಈ ಥರ 100ಇಂದ ಹೆಚ್ಚಿಗೆ ನಂಬರ್ಸಿಗೆಲ್ಲ ಇದೇ ಥರನೇ ಸೇರಿಸ್ತಾ ಹೋಗ್ತೀವಿ. ಐ ಥಿಂಕ್ ಇದು ಗೊತ್ತಾಗಿದೆ ಅನ್ಕೊಂತೀನಿ. 101 ಅಂತಾನೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಹೇಗೆ ಓದ್ತೀವಿ? 101 102 103 ಈ ಥರ ಓದ್ತಾ ಹೋಗ್ತೀವಿ. ಬಟ್ ಅಟ್ ದ ಬಿಗಿನಿಂಗ್ ನೀವು 6 7 8 9 ಗ್ರೇಡಲ್ಲಿ ಇದ್ದೀರಾ ಅಂತ ಹೇಳಿದ್ರು ಹೀಗೆ ಓದಬೇಕು. ಹೇಗೆ? 101 ಈ ಥರ. ಓಕೆ, ಇಲ್ಲಿ 0 ಇದೆ ಅಂತ ಹೇಳಿದ ತಕ್ಷಣ 11 ಆಗಿಬಿಡಲ್ಲ ಇದು. ಸೊ ಕನ್ಫ್ಯೂಷನ್ ಬೇಡ, ಯಾಕಂದರೆ ನಂಬರ್ ಇರೋದು 100 ಪ್ಲೇಸಲ್ಲಿ. ಸೊ ಇದಿಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾನು 1000 10,000ಗೆ ಹೋಗ್ತೀನಿ. ಸೊ ಈಗ ನಾನು ನೆಕ್ಸ್ಟು 1000 ತಗೊತೀನಿ. ನಂಬರು ಈ ರೀತಿ ಎಕ್ಸಿಸ್ಟ್ ಆಯಿತು ಅಂತ ಇಟ್ಕೊಳ್ಳಿ. ಮಧ್ಯೆ 2 zeros ಬಂದ್ಬಿಟ್ಟಿದೆ. ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದೇ ಈ ಝೀರೋಸಿಂದ.
ಈ ಝೀರೋಸ್ ಏನು ಮಾಡುತ್ತೆ, ಹೇಗೆ ಓದಬೇಕು ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ. ರಾದರ್ ಯು ಶುಡ್ ನೋ ಟು ಕೌಂಟ್ ದ ಪ್ಲೇಸ್ ಆಫ್ ದ ಡಿಜಿಟ್ ಇನ್ ದ ಪರ್ಟಿಕ್ಯುಲರ್ ನಂಬರ್. ಓಕೆ, ಅಷ್ಟನ್ನು ನೀವು ಕೌಂಟ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಈ ಝೀರೋ ಕನ್ಫ್ಯೂಷನ್ ಆಗುತ್ತೆ. ಸೊ ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡಲ್ಲಿದೆ. ಇದು 1001, 1001 ಅಂತ ಓದ್ತೀವಿ. ಹೇಗೆ 1001 ಇದೇ ಥರ ಹೀಗಿತ್ತು ಅಂತ ಹೇಳಿದ್ರೆ 1100 ಅಂತ ಓದ್ತೀವಿ. 1100. ಸೊ ಈ ರೀತಿ ಹೇಳ್ತಾ ಹೋದರೆ ದೆರ್ ಆರ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಈ ಕನ್ಫ್ಯೂಷನ್ ಅವಾಯ್ಡ್ ಆಗಬೇಕು ಅಂತ ಹೇಳಿದ್ರೆ ಎಲ್ಲಿ ಏನನ್ನು ಸೇರಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಸೊ ನಾನೀಗ ಇನ್ನೊಂದು ಡಿಫ್ರೆಂಟ್ ರ್ಯಾಂಡಮ್ ನಂಬರ್ಸ್ನ ತೊಗೊಳ್ತೀನಿ. ಓಕೆ, ಇಲ್ಲಿ ತನಕ ಅರ್ಥ ಆಗಿರುತ್ತೆ. 482 ನಿಮಗೆ ಗೊತ್ತಿರುತ್ತೆ. ಇಲ್ಲಿ 1000ಗೆ ಬಂದ ಇಲ್ಲೂ ಅಷ್ಟೇ, ಹೆಂಗೆ 100ಗೆ 400 ಅಂತ ಸೇರಿಸಿದ್ರು ಇಲ್ಲೂ ಅಷ್ಟು 1000ಗೆ 3ನ ಸೇರಿಸ್ಬೇಕು. ದಟ್ ಮೀನ್ಸ್ 300, 3000, 400, 482 ಈ ರೀತಿ ಸೇರಿಸ್ತಾ ಹೋಗ್ಬೇಕಾಗತ್ತೆ. ಅದೇ ರೀತಿ ನೆಕ್ಸ್ಟು ನಾನು 10,000ನ ತೊಗೊಳ್ತೀನಿ. 10,000 ಇನ್ನೊಂದು ಫ್ಯೂ ಎಕ್ಸಾಂಪಲ್ಸ್ನ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಏನು ಮಾಡ್ತೀನಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿದ್ದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಉಳಿದಿದ್ದು ಅಂತ ಹೇಳಿದ್ರೆ ಲ್ಯಾಕ್ಸ್, ಕ್ರೋರ್ಸ್. ಓಕೆ, ಹೇಗೆ ಓದೋದು, ಹೇಗೆ ಬರೆಯೋದು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗುತ್ತೆ ಇನ್ನೊಂದು ಅಂತ ಹೇಳಿದ್ರೆ, ನಾನು ಇಷ್ಟು ಈಸಿಯಾಗಿ ಇಲ್ಲಿ ಬರಿತಾ ಇದ್ದೀನಿ, ಬಟ್ ಮಕ್ಕಳು ಇಷ್ಟು ಈಸಿಯಾಗಿ ಸ್ಪೆಲ್ಲಿಂಗ್ಸನ್ನು ಬರೆಯಲ್ಲ, ವರ್ಡ್ಸನ್ನು ಕಲ್ತಿರಲ್ಲ. ಸೊ ಏನು ಮಾಡಬೇಕು, ಪೇರೆಂಟ್ಸಾಗಿ ನಮ್ಮ ಜವಾಬ್ದಾರಿ ಅಥವಾ ಟೀಚರ್ಸ್ ಜವಾಬ್ದಾರಿ ಏನು, ಫಸ್ಟು ಸ್ಪೆಲ್ಲಿಂಗ್ ಬಗ್ಗೆ ಗಮನ ಕೊಡಬೇಕು. ಅದಕ್ಕೆ ಸ್ಪೆಲ್ಲಿಂಗ್ ಕಲಿಯೋಕ್ಕೆ ಅಂತಲೇ ಇರುತ್ತೆ 1st to 5th ಗ್ರೇಡ್. 1st to 5th ಸ್ಟ್ಯಾಂಡರ್ಡ್ ತನಕ ನೀವೇನು ಮಾಡಿಸ್ಬೇಕು, ಮಕ್ಕಳಿಗೆ ಫಸ್ಟು ಸ್ಪೆಲ್ಲಿಂಗನ್ನು ಜಾಸ್ತಿ ಹೈಲೈಟ್ ಮಾಡಿ ಕಲಿಸ್ಬೇಕು. ಅದು ಯಾವುದಾದ್ರು ಸಬ್ಜೆಕ್ಟ್ ಇರ್ಬೋದು, ಅದೇ ಅಂತ ಇಲ್ಲ. ಓಕೆ, ಇಲ್ಲಿ ಬಂದಿದ್ದು ಮತ್ತೊಂದು ಸಬ್ಜೆಕ್ಟಲ್ಲಿ ಬರಲ್ಲ ಅಂತ ಏನಿಲ್ಲ. ಸೊ ಇಂಗ್ಲೀಷಲ್ಲಿ ಕಲ್ತಿದ್ದು ಮ್ಯಾಥ್ಸಲ್ಲಿ ಬರಲ್ಲ ಅಂತಿಲ್ಲ, ಮ್ಯಾಥ್ಸಲ್ಲಿ ಕಲ್ತಿದ್ದು ಇಂಗ್ಲೀಷಲ್ಲಿ ಬರಲ್ಲ ಅಂತ ಏನಿಲ್ಲ. ಸೊ ಹಾಗಾಗತ್ತೆ. ಸೊ ಹಾಗೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಆದರೂ ಅಷ್ಟೇ, ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ಹೋಗುತ್ತೆ. ಆ ರೀತಿ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟು 1000ಗೆ ಹೋಗ್ತೀನಿ. ಸೊ ಇದೇ ಥರ ನಂಬರ್ಸಿಂದನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅವಾಗ ನಿಮಗೆ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ಬೋದು ಅಂತ ಅನ್ಕೊತೀನಿ. ಈ ಥರ ಇತ್ತು. ಈಗ ಕೌಂಟ್ ಮಾಡೋಕ್ಕಂತ ಗೊತ್ತಿದೆ ಅಲ್ವಾ, ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್, 1000, 10,000 ಪ್ಲೇಸಲ್ಲಿದೆ. ಓಕೆ, ಇಲ್ಲ ಅಂಥೇಳಿ ನೀವು ಇನ್ನೊಂದು ನಾನು ಹಿಂಟ್ ಕೊಡೋದಾರೆ ನೆನ್ಪಿಟ್ಕೊಳ್ಳೋದಕ್ಕೆ, ಈ ಕಡೆಯಿಂದ 1 2 3 ಕೊಟ್ಕೊಂಬಿಡಿ. 6 7 8 9. ನೀವು ನಂಬರನ್ನು ಎಣಿಸಿದ್ರೆ ಈ ಕಡೆಯಿಂದನೇ ಎಣಿಸ್ಬೇಕು. 1 2 3 4 5 5th ಪ್ಲೇಸಲ್ಲಿದೆ ಅಂತ ಹೇಳಿದ್ರೆ 10,000 ಆಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗಬೇಕು. ಏನಾದ್ರು ಒಂದು ಟ್ರಿಕ್ಕನ್ನೇ ನಾವೇ ಕಂಡುಹಿಡ್ಕೋಬೇಕು. ನನ್ನ ಟ್ರಿಕ್ ಏನಂದರೆ ಈ ಥರ ಕೌಂಟ್ ಮಾಡಿ ಹೇಳೋದು. 3rd ಪ್ಲೇಸ್ ಅಂದರೆ 100, 4th ಪ್ಲೇಸ್ ಅಂತ 1000, ಅಥವಾ 7th ಪ್ಲೇಸ್ ಅಂದರೆ 10 lakh. ಈ ಥರ ನೆನ್ಪಿಟ್ಕೊಂಡ್ರೆ ಬೆಟರ್ ಆಗಿರುತ್ತೆ ಅನ್ಸುತ್ತೆ. ಇದೇನಾಗುತ್ತೆ ಈಗ 10,000 1 ಆಗುತ್ತೆ. ಸೊ ನೆಕ್ಸ್ಟ್ ಈ ರೀತಿ ಇದ್ರೆ 11,000 ಆಗುತ್ತೆ. 11,000. ಸೊ ಇಲ್ಲಿ ಇದೆರಡು ಸೇರಿಸಿ 11,000 ಆಗುತ್ತೆ. ಈಗ ಇಲ್ಲಿ ನೀವು ಹೇಳ್ಬಿಟ್ಟು 10,000 1000 ಅಂತೆಲ್ಲ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಲ್ಲ, 11,000 ಆಗುತ್ತೆ. ಓಕೆ, ಇದೇ ಚೇಂಜ್ ಆದರೆ ಈ ಥರ ಇದ್ರೆ 37,000 ಆಗುತ್ತೆ. ಸೊ ಈ ರೀತಿ ಬದಲಾಗ್ತಾ ಹೋಗುತ್ತೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಅದೇ ಥರ ಸ್ವಲ್ಪ ನಾನು ನಂಬರ್ಸನ್ನು ವ್ಯತ್ಯಾಸ ಮಾಡ್ತೀನಿ. ಈಗ 1000 ಜಾಗದಲ್ಲಿ
2 ಇದೆ, 10,000 ಜಾಗದಲ್ಲಿ 4 ಇದೆ. ಇದೀಗ ಏನಾಗುತ್ತೆ, 42,300 71. ಸೊ ನಮಗೆ ನಂಬರ್ ನೇಮ್ ಬರೆಯೋದು ತುಂಬ ಲೇಝಿ ಕಾನ್ಸೆಪ್ಟ್ ಆ್ಯಕ್ಚುಲಿ ಮಕ್ಕಳಿಗೆ. ನಾನು ಹೇಗೆ ಎಲ್ಲ ಈ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆ್ಯಕ್ಚುಲಿ ಒಂದು 6 ತಿಂಗಳು ಹೊರಗಡೆ ಟೀಚಿಂಗಿಗೆ ಹೋಗಿದ್ದೀನಿ. ಅಲ್ಲೂ ಅಬ್ಸರ್ವ್ ಮಾಡಿದ್ದು ನಾನು ಇದೇನೆ. ಆಮೇಲೆ ನಾನು ಟ್ಯೂಷನಿಗೆ ಬರ್ತಾರಲ್ಲ ಮಕ್ಕಳು, ಅವರಲ್ಲೂ ಅಬ್ಸರ್ವ್ ಮಾಡಿದ್ದು ನಾನು ಇದೇನೆ. ಸೊ ನಂಬರನ್ನು ಓದೋದಕ್ಕೇ ತುಂಬ ಕಷ್ಟಪಡ್ತಾರೆ. ದೇ ಡೋಂಟ್ ಈವನ್ ಟ್ರೈ ಟು ರೀಡ್ ದ ನಂಬರ್. ಹೇಗೆ ಓದ್ತಾರೆ ಗೊತ್ತಾ, ನಂಬರು 4 2 3 7 1 ಹೀಗೆ ಓದ್ತಾರೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ಸ್ಟಡಿಯಿಂಗ್ ದಟ್ ಮಚ್ ಗ್ರೇಡ್ಸ್ ಇನ್ ಯುವರ್ ಲೈಫ್ ಅಂತ ನಾನು ಹೇಳೋದು. ಸೊ ಹಾಗೆ ಆ ಥರ ತಪ್ಪುಗಳಾಗಬಾರ್ದು ಅಂತ ಹೇಳಿದ್ರೆ, ಯಾವುದೇ ಸ್ಟ್ಯಾಂಡರ್ಡಲ್ಲಿದ್ದರೆ ನಾವು ನಂಬರನ್ನು ಓದೋದನ್ನು ಕಲಿಬೇಕು, ನಂಬರ್ ನೇಮನ್ನು ಹೇಳೋದನ್ನು ಕಲಿಬೇಕು. ನಂಬರ್ ನೇಮ್ ಅಂತಿದ್ದಂಗೆ ವಾಟ್ ಇಸ್ ದಟ್ ಅನ್ನೋ ರೇಂಜಿಗೆ ಎಕ್ಸ್ಪ್ರೆಷನ್ ಇರುತ್ತೆ. ಸೊ ಹಾಗಾಗಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಸೊ ಇದು 10,000 ಬಗ್ಗೆ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಲ್ಯಾಕ್ಸ್, 10 lakh, crore, 10 crore ಹೇಗೆ ಬರಿಬೋದು ಅಂತಲೇ ಹೇಳ್ತೀನಿ, ಅಲಾಂಗ್ ವಿತ್ ದ ಝೀರೋಸ್ ಕನ್ಫ್ಯೂಷನ್. ಓಕೆ, ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ಆಲ್ಸೋ ಎಸ್ಪೆಷಲಿ ಕಿಡ್ಸ್ ಇನ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.